ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ನಾನು ಪ್ರೊಫೆಸರ್ PM Chogla, writer, YouTuber and lecturer in economics. Dear student friends, in this episode I am going to talk on BA 6 semester International Economics, ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ, DSC 12 ಅಂತ ಹೇಳಿ ಕರಿತೀವಿ. ಇದ್ರ ಮೇಲೆ ಇರ್ತಕ್ಕಂಥ ಮಾಡೆಲ್ ವೈಸ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಇವತ್ತು ಚರ್ಚೆ ಮಾಡೋಣ ಆ್ಯಸ್ ಪರ್ NEP ಗೈಡ್ಲೈನ್ಸ್. ಓಕೆ, ಸೊ ಫ್ರೆಂಡ್ಸ್, ತಾವಿನ್ನೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸಂದೇಹಗಳನ್ನು ಬರೆದು ಕಮೆಂಟ್ ಮಾಡಿ ಅಂತ ಹೇಳುತ್ತಾ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಆತ್ಮೀಯರೇ, ವಿಡಿಯೋವನ್ನು ಪ್ರಾರಂಭ ಮಾಡೋಕ್ಕಿಂತಲೂ ಮುಂಚೆ ವಿಡಿಯೋ ಮಾಡಲಿಕ್ಕೆ ಅಥವಾ ಮಹತ್ವದ ಪ್ರಶ್ನೆಗಳನ್ನು ಕೊಡಲಿಕ್ಕೆ ಕಾರಣ ಏನು ಅಂತಂದರೆ ಟು ರಿಮೂವ್ ಕನ್ಫ್ಯೂಷನ್ ಫ್ರಾಮ್ ದಿ ಸ್ಟೂಡೆಂಟ್ಸ್ ಮೈಂಡ್. ಸೆಕೆಂಡ್ ಒನ್ ಈಸ್ ಟು ಪ್ರಿಪೇರ್ ದಿ ಸ್ಟೂಡೆಂಟ್ಸ್ ಬೆಟರ್ ಫಾರ್ ಅಪ್ಕಮಿಂಗ್ ಎಕ್ಸಾಮ್ಸ್. ಥರ್ಡ್ ಒನ್ ಈಸ್ to understand and remember the content. Fourth one, to understand the mistakes may happen in the exam. Fifth one, to gain good marks. So this is my ambition to provide the important question. ಆತ್ಮೀಯರೇ, ಘಟಕ ಸಂಖ್ಯೆ 1 ಇದರ ಮೇಲೆ ಬರ್ತಕ್ಕಂಥ ಅಂದರೆ ಹಿಂದಿನ ಎಪಿಸೋಡ್ಗಳಲ್ಲಿ ನಾವು ಚರ್ಚೆ ಮಾಡಿರ್ತಕ್ಕಂಥದ್ದು 1 ಅಂಕ ಮತ್ತು 5 ಅಂಕಗಳನ್ನು ಕುರಿತಾಗಿ ಚರ್ಚೆ ಮಾಡಿದ್ದೇವೆ. ಇನ್ ಲಾಸ್ಟ್ video we have got talked on 1 marks and 5 marks. Okay, today we will discuss on most important questions on 10 marks. Okay, yes, number 1 is ಅಂತಾರಾಷ್ಟ್ರೀಯ ವ್ಯಾಪಾರದ ಅರ್ಥ ನೀಡಿ ಅಂತಾರಾಷ್ಟ್ರೀಯ ವ್ಯಾಪಾರದ ಮಹತ್ವವನ್ನು ವಿವರಿಸಿರಿ. ಎಸ್, give the meaning of foreign trade and explain about importance of international ಟ್ರೇಡ್. ಎಸ್, ಸೆಕೆಂಡ್ ಒನ್ ಈಸ್ ಅಂತಾರಾಷ್ಟ್ರೀಯ ವ್ಯಾಪಾರದ ಸಾಪೇಕ್ಷ ವೆಚ್ಚ ಸಿದ್ಧಾಂತವನ್ನು ವಿಮರ್ಶಿಸಿರಿ. ಕ್ರಿಟಿಕಲಿ ಎಕ್ಸಾಮಿನ್ ಕಂಪೇರಿಟಿವ್ ಕಾಸ್ಟ್ ಥಿಯರಿ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್. ಆ್ಯಂಡ್ ಥರ್ಡ್ ಒನ್ ಈಸ್ ಅಂತಾರಾಷ್ಟ್ರೀಯ ವ್ಯಾಪಾರದ ಆಧುನಿಕ ಸಿದ್ಧಾಂತವನ್ನು ವಿಮರ್ಶಾತ್ಮಕವಾಗಿ ವಿವರಿಸಿರಿ. ಕ್ರಿಟಿಕಲಿ ಎಕ್ಸಾಮಿನ್ ದಿ ಮಾಡರ್ನ್ ಥಿಯರಿ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್. ಎಸ್, ಯೂನಿಟ್ ನಂಬರ್ 2 ಅಧ್ಯಾಯ ಸಂಖ್ಯೆ 2 10 ಅಂಕದ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 4 ವ್ಯಾಪಾರದ ಕರಾರುಗಳನ್ನು ನಿರ್ಧರಿಸುವ ಅಂಶಗಳನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ಅಬೌಟ್ ದಿ ಡಿಟರ್ಮಿನೆಂಟ್ ಫ್ಯಾಕ್ಟರ್ಸ್ ಆಫ್ ಟರ್ಮ್ಸ್ ಆಫ್ ಟ್ರೇಡ್. ಫಿಫ್ತ್ ಒನ್, ವ್ಯಾಪಾರದ ಕರಾರಿನ ವಿವಿಧ ಪರಿಕಲ್ಪನೆಗಳನ್ನು ಚರ್ಚಿಸಿರಿ. ಡಿಸ್ಕಸ್ ಆನ್ ಕನ್ಸೆಪ್ಟ್ಸ್ ಆಫ್ ಟರ್ಮ್ಸ್ ಆಫ್ ಟ್ರೇಡ್. ಸಿಕ್ಸ್ತ್ ಒನ್, ಆರ್ಥಿಕ ಏಕೀಕರಣ ಎಂದರೇನು, ಆರ್ಥಿಕ ಏಕೀಕರಣದ ವಿವಿಧ ಹಂತಗಳನ್ನು ವಿವರಿಸಿರಿ. ವಾಟ್ ಈಸ್ ಎಕಾನಮಿಕ್ ಇಂಟಿಗ್ರೇಷನ್ ಆ್ಯಂಡ್ ಎಕ್ಸ್ಪ್ಲೇನ್ ಅಬೌಟ್ ಸ್ಟೇಜಸ್ ಆಫ್ ಎಕಾನಮಿಕ್ ಇಂಟಿಗ್ರೇಷನ್. ಎಸ್, Unit number 3, 10 marks questions. Question number will be continued, that is 7. ಪಾವತಿ ಶಿಲ್ಕಿನ ಅಸಮತೋಲನಕ್ಕೆ ಕಾರಣಗಳು ಮತ್ತು ಪರಿಹಾರಗಳನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ದಿ ಕಾಸಸ್ ಆ್ಯಂಡ್ ಮೆಥಡ್ಸ್ ಟು ಕಂಟ್ರೋಲ್ ಡಿಸ್ಇಕ್ವಿಲಿಬ್ರಿಯಂ ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಆ್ಯಂಡ್ ದ 8th one, ವಿದೇಶಿ ವಿನಿಮಯ ದರವನ್ನು ನಿರ್ಧರಿಸುವ ಅಂಶಗಳನ್ನು ಕುರಿತು ಚರ್ಚಿಸಿರಿ. ಡಿಸ್ಕಸ್ ಆನ್ ಡಿಟರ್ಮಿನೆಂಟ್ ಫ್ಯಾಕ್ಟರ್ಸ್ ಆಫ್ ಫಾರಿನ್ ಎಕ್ಸ್ಚೇಂಜ್. 9th one, ಕೊಳ್ಳುವ ಶಕ್ತಿ ಸರಿಸಮಾನತಾ ಸಿದ್ಧಾಂತವನ್ನು ವಿಮರ್ಶಾತ್ಮಕವಾಗಿ ವಿವರಿಸಿರಿ. ಕ್ರಿಟಿಕಲಿ ಎಕ್ಸಾಮಿನ್ ದಿ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಥಿಯರಿ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್. 10th ಒನ್, ವಿದೇಶಿ ಬಂಡವಾಳದ ಪ್ರಕಾರಗಳನ್ನು ಕುರಿತು ಚರ್ಚಿಸಿರಿ. ಡಿಸ್ಕಸ್ ಆನ್ ಟೈಪ್ಸ್ ಆಫ್ ಫಾರಿನ್ ಕ್ಯಾಪಿಟಲ್. ಎಸ್, ಯೂನಿಟ್ ನಂಬರ್ 4, 10 ಮಾರ್ಕ್ಸ್ ಕ್ವೆಶನ್ಸ್. ಕ್ವೆಶನ್ ನಂಬರ್ 11, ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯನ್ನು ಕುರಿತು ವಿವರಿಸಿರಿ. ಎಕ್ಸ್ಪ್ಲೇನ್ ಅಬೌಟ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. 12th ಒನ್, ವಿಶ್ವ ಬ್ಯಾಂಕಿನ ಕಾರ್ಯಗಳನ್ನು ಚರ್ಚಿಸಿರಿ. ಡಿಸ್ಕಸ್ ಆನ್ ಫಂಕ್ಷನ್ಸ್ ಆಫ್ ವರ್ಲ್ಡ್ ಬ್ಯಾಂಕ್. ಎಸ್, 13th ಒನ್, ವಿಶ್ವ ವ್ಯಾಪಾರ ಸಂಘಟನೆಯ ಉದ್ದೇಶಗಳು ಮತ್ತು ಕಾರ್ಯಗಳನ್ನು ಕುರಿತು ಒಂದು ಸಮಗ್ರ ಟಿಪ್ಪಣಿ ಬರೆಯಿರಿ. ರೈಟ್ ಅ ನೋಟ್ ಆನ್ ಆರ್ ಡಿಟೇಲ್ ನೋಟ್ ಆನ್ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್. ಸೊ ಆತ್ಮೀಯರೇ, ಇವಿಷ್ಟು 13 ಪ್ರಶ್ನೆಗಳು ಯಾವುದಕ್ಕೆ ಸಂಬಂಧಪಟ್ಟಿದ್ದಪ್ಪ ಅಂತಂತಂದರೆ 10 ಅಂಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ವಿಷಯ ಏನಿದೆ, ಇಂಟರ್ನ್ಯಾಷನಲ್ ಎಕನಾಮಿಕ್ಸ್, ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ, DSC 12 ಅಂಥೇಳಿ ಇರ್ತಕ್ಕಂಥದ್ದು. ಸೊ ಇದು ಒಂದಾಯಿತು. ಇನ್ನೊಂದು ವಿಚಾರವನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ಆತ್ಮೀಯ ವಿದ್ಯಾರ್ಥಿ ಮಿತ್ರರಿಗೆ, ಕೇಸ್ ಸ್ಟಡಿ ಸಲುವಾಗಿ ನಿಮಗೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಸ್ಥಿತಿ ವಿದ್ಯಮಾನಕ್ಕಾಗಿ ನಿಮ್ಗೆ ಕೇಳಬಹುದು. ಯಾವುದು ವ್ಯಾಪಾರ ಶುಲ್ಕ ಅಥವಾ ಸಂದಾಯ ಬಾಕಿ ಏನಿದೆಯೋ ಅದರ ಮೇಲೆ ನಿಮಗೆ ಸ್ಥಿತಿ ವಿದ್ಯಮಾನಕ್ಕಾಗಿ ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಅದಕ್ಕಾಗಿ ಆ ಒಂದು ಸ್ಥಿತಿ ವಿದ್ಯಮಾನವನ್ನು, ಒಂದು ಮಾದರಿ ಸ್ಥಿತಿ ವಿದ್ಯಮಾನವನ್ನು ಗಣನೆಗೆ ತೆಗೆದುಕೊಂಡು ಬಿಡಿಸಿರ್ತಕ್ಕಂತಹ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ನೀವು ಹೋಗಿ ಚೆಕ್ ಮಾಡಿಕೊಂಡು ಆ ವಿಡಿಯೋವನ್ನು ವೀಕ್ಷಣೆ ಮಾಡಿ ಒಂದಿಷ್ಟು ಪ್ರಾಕ್ಟೀಸ್ ಮಾಡಿರಿ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆತ್ಮೀಯರೇ, ನಿಮ್ದು ಏನಾದರೂ ಡಿಯರ್ ಸ್ಟೂಡೆಂಟ್ಸ್, ಆ್ಯಸ್ ಪರ್ ಯುವರ್ ರಿಕ್ವೆಸ್ಟ್, me and my team
has been prepared the notes and study materials for BA 2nd sem, 4th sem and 6th sem. So if you want, feel free to call or WhatsApp to 9964791356. Okay, so only printed notes are available presently. Don't ask PDFs. Got it? PDF ಓದಿ ಕಣ್ಣು ಕಳ್ಕೊಂಡು ಮತ್ತೊಂದಾಗಿ ನನಗೆ ಹೇಳಬೇಡಿ. ಅದಕ್ಕಾಗಿ ಏನಪ್ಪ ಅಂತಂತಂದರೆ PDF ಓದಲಿಕ್ಕೆ ಆಗೋದಿಲ್ಲ, ಸಾಕಷ್ಟು ಒಂದು ಪೇಜಸ್ ಇರ್ತದೆ, ಆಮೇಲೆ ಇದು PDF ಕೂಡ ಶೇರ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇಫ್ ಯು ವಾಂಟ್ ಪ್ರಿಂಟೆಡ್ ನೋಟ್ಸ್, ರೀಡ್ ಒರಿಜಿನಲ್ ನೋಟ್ಸ್, ಒರಿಜಿನಲ್ ಬುಕ್ಸ್, ಓಕೆ, which authors have made their effort to prepare books, notes, study materials, respect them. Okay, ಅವ್ರಿಗೆ ಒಂದಿಷ್ಟು ನೀವೆಲ್ಲರೂ ಕೂಡ ಒಂದಿಷ್ಟು ಗೌರವವನ್ನು ಸೂಚಿಸಬೇಕಾಗ್ತದೆ. ಯಾಕಂತಂದರೆ ನಿಮಗೆ ಗೊತ್ತಿದೆ, ಒಮ್ಮೆ NEP ಅಂತದೆ ಗೌರ್ಮೆಂಟು, ಇನ್ನೊಮ್ಮೆ ಒಂದು ಸರ್ಕಾರ SEP ಅಂತದೆ, ಯಾವುದು ಏನು ಎಂತ ಒಂದೂ ಇಲ್ಲ. ಸೊ ಅದ್ರೂ ಕೂಡ ಆಥರ್ಸು ನೀವೆಲ್ಲರ ಒಂದು ಸಹಯೋಗದೊಂದಿಗೆ ಅವರು ಬರಿತಾ ಇದ್ದಾರೆ, ಒಂದು ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ಈ ಜರ್ನಿಯಲ್ಲಿ ಪ್ರಾಫಿಟ್ ಮಾಡೋದು ಅಂಥದ್ದೇನಿಲ್ಲ. ಸೊ ಓನ್ಲಿ ಶೇರಿಂಗ್ ದಿ ನಾಲೆಜ್ ಈಸ್ ಅವರ್ ಆಂಬಿಷನ್. ಅದಕ್ಕಾಗಿ ಏನಪ್ಪ ಅಂತಂತಂದರೆ ಫಾರ್ ದಿ ಸೇಕ್ ಆಫ್ ಅವರ್ ರೈಟರ್ಸ್ ಗ್ರೂಪ್ ನಾವೇನು ಮಾಡಬೇಕಾಗಿದೆ, ಸ್ವಲ್ಪ ಡೆಡಿಕೇಶನ್ ಮಾಡ್ತಕ್ಕಂಥದ್ದು ಅವ್ರದ್ದು ಆಯಿತು. ಎರಡನೇದೇನು ಅಂತಂದರೆ ಬಹಳ ಮುಖ್ಯವಾಗಿ ಏನಪ್ಪ ಅಂತಂದರೆ ಇವತ್ತು ವಿದ್ಯಾರ್ಥಿಗಳು, ಸರ್ ನಮಗೆ PDF ಕಳಿಸ್ಬಿಡಿ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, PDF ಕಳಿಸ್ಲಿಕ್ಕೆ ನಂದೇನೂ ಅಭ್ಯಂತರ ಇಲ್ಲ. ಬಹಳ ವಿದ್ಯಾರ್ಥಿಗಳು ಬಹಳ ಬೇಜಾರಾಗ್ತದೆ. 0.5 ಅದನ್ನು ಏನು ಮಾಡ್ತಾರೆ, ರೆಡ್ಯೂಸ್ ಮಾಡ್ಕೊಂಬಂದು ಏನು ಮಾಡ್ತಾರೆ, ಪರೀಕ್ಷೆಯಲ್ಲಿ ನೇರವಾಗಿ ಕಾಪಿ ಮಾಡ್ತಕ್ಕಂಥದ್ದು. ನಾವು ಯಾವುದಕ್ಕಪ್ಪ ಇದನ್ನೆಲ್ಲ ಮಾಡೋದು? ವಿದ್ಯಾರ್ಥಿಗಳು ಓದಲಿ, ಅವರು ಈ ಜಗತ್ತು, ಈ ವಿದ್ಯಮಾನಗಳು ಏನು ಅನ್ನುವಂಥ ತಿಳ್ಕೊಳ್ಳಿ ಅಂಥೇಳಿ ಮಾಡ್ತಕ್ಕಂಥದ್ದು. ಅದನ್ನ ಬಿಟ್ಟು ಬೇರೆ ನಮ್ಮದೇನು ವಿಚಾರ ಇರೋದಿಲ್ಲ ಟೀಚರ್ಸ್ ಫ್ಯಾಮ್ಲಿದು. ಸೊ ಅದಕ್ಕಾಗಿ ಏನಪ್ಪ ಅಂತಂತಂದರೆ ಆದಷ್ಟು ಏನು ಮಾಡಿ, ಒರಿಜಿನಲ್ ನೋಟ್ಸನ್ನು ಓದಿ ನಾಲೆಜ್ ಗೇನ್ ಮಾಡಿ. ನಿಮಗೇನಾದರೂ ಸಂದೇಹಗಳಿದ್ದರೆ ಫ್ರೀಯಾಗಿ ಫೋನ್ನಲ್ಲಿ ಮಾತಾಡಿ. ನಮಗೆ ಟೈಮ್ ಇದ್ದರೆ ಮಾತಾಡ್ತೀವಿ, ಇಲ್ಲಾಂದರೆ ಮೆಸೇಜ್ ಮಾಡಿ, ವಾಟ್ಸಪ್ ಮಾಡಿ. ಓಕೆ, ಸಾಕಷ್ಟು ಪ್ಲ್ಯಾಟ್ಫಾರ್ಮ್ಗಳಿದ್ದಾವೆ, ಶೇರ್ ಮಾಡ್ಕೊಳ್ಳಿ. ನಿಮ್ದೇನಾದರೂ ಸಂದೇಹಗಳಿದ್ದರೆ ಅದರ ಮೇಲೆ ವಿಡಿಯೋ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ನನ್ನ ನಾಲೆಜನ್ನು ನಿಮಗೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ನಿಮ್ಮ ಕಡೆನೂ ಏನಾದರೂ ಸ್ವಲ್ಪ ನಾಲೆಜ್ ಇದ್ದರೆ ಶೇರ್ ಮಾಡ್ಕೊಳ್ಬೋದು. ಓಕೆ, ಸೊ ವಿ ಹ್ಯಾವ್ ಟು ಕಂಟೆಂಟ್ ಅ ಹೆಲ್ದಿ ಕಂಟೆಂಟ್ ಫಾರ್ ಅಪ್ಕಮಿಂಗ್ ಜನ್ರೇಷನ್. ಓಕೆ, ಸೊ ಈ ರೀತಿಯಾಗಿ ಮಾಡಿ. ನಿಮಗೆಲ್ಲರಿಗೂ ಕೂಡ ವಿಶ್ ಯು ಆಲ್ ದಿ ಬೆಸ್ಟ್ ಅಂತ ಹೇಳುತ್ತಾ ವಿಡಿಯೋವನ್ನು ವೀಕ್ಷಣೆ ಮಾಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.